ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇದ್ದೀನಿ ಕಾಯಿ ಹೋಳಿಗೆ. ಮೃದುವಾದ ತೆಳ್ಳಗೆ ಉಬ್ಬಿ ಬರುವ ಕಾಯಿ ಹೋಳಿಗೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಹೇಗೆ ಮಾಡೋದು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಕಾಯಿ ತುರಿ 3 ಕಪ್ಪು, 1.5 ಕಪ್ಪು ಬೆಲ್ಲ, 2 ಕಪ್ಪು ಮೈದಾ ಹಿಟ್ಟು, 1 ಕಪ್ ರವಾ, ಒಂದು ಸ್ವಲ್ಪ ಎಣ್ಣೆ, ಬೈಂಡಿಂಗಿಗೆ ಒಂಚೂರು ಹುರಿಗಡಲೆ ಹಿಟ್ಟು, 1 ಏಲಕ್ಕಿ. ಈಗ ಕನಕ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಹಿಟ್ಟು, ರವಾ ಎರಡನ್ನೂ ಸಾಣಿಸಿ ತಗೊಳ್ಳಿ. 1 ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ. ಯಾವುದೇ ಸ್ವೀಟ್ ಮಾಡಲಿ 1 ಚಿಟಿಕೆ ಉಪ್ಪು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನಿಮ್ಗೆ ಇಲ್ಲಿ ಚಿರೋಟಿ ರವೆ ಇಲ್ಲ ಅಂದರೂ ಬೆಂಗಳೂರು ರವೆ ತೊಗೊಂಡು 1-2 ರೌಂಡು ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಮೆತ್ತಗೆ ಇರಲಿ ಹಿಟ್ಟು. ಕನಕ ರೆಡಿ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ. ನೋಡಿ, ಇಷ್ಟು ಮೆತ್ತಗೆ ಕಲಿಸ್ಕೊಂಡ್ರೆ ಸಾಕು. ಈಗ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟು ನೆನಕಿ ಮುಚ್ಚಿಟ್ಬಿಡೋಣ. 1 ಮಿಕ್ಸಿ ಜಾರ್ ತೊಗೊಳೋಣ. ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು 1-2 ಸುತ್ತಷ್ಟೇ ತಿರುಗಿಸೋಣ. ತುರಿ ಬೇಕಾದರೆ ದಪ್ಪ ಹೆಸರು ಕಾಯಿ ತುರಿದು ಬಿದ್ದಿರುತ್ತಲ್ವ, ಅದು ನುಣ್ಣಗಾಗುತ್ತೆ. ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಮತ್ತು ಹೋಳಿಗೆ ಲಟ್ಟಿಸ್ಬೇಕಾದಾಗ ಕೂಡ ಒಂದೇ ಸಮ ಬರ್ತೈತಿ, ಎಲ್ಲೂ ಹರಿಯಲ್ಲ. ನೀರು ಹಾಕ್ಕೊಳ್ಳೋದು ಬೇಡ, ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ. 2-3 ಸುತ್ತು ತಿರುಗಿಸ್ಕೊಂಡ್ರೆ ಸಾಕು. ಈ ಥರ ಬರುತ್ತೆ. ಒಂದು ಪಾತ್ರೆ ಇಟ್ಟು ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲನ 1.5 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ತೊಗೊಳ್ಳಿ. ನಾನು ಯಾವ ಕಪ್ಪಿಂದ ರವೆ ತೊಗೊಂಡಿದ್ನ ಅದೇ ಕಪ್ಪಿಂದನೇ ಎಲ್ಲ ಅಳತೆಯನ್ನು ಮಾಡ್ಕೊಂಡಿರೋದು. ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ, ಬೆಲ್ಲ ಕರಗೋಷ್ಟು ಮಾತ್ರ. ಪಾಕ ಏನು ಬರೋದು ಬೇಡ, ಮೀಡಿಯಂ ಊರಿನಲ್ಲೇ ಇಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಈ ಥರ ಆದರೆ ಇದಕ್ಕೆ ಈಗ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಊರಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. 8-9 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕಡಿಮೆ ಊರಿನಲ್ಲೇ. ನೋಡಿ, ಇಷ್ಟ ಆದರೆ ಇವಾಗ ಒಂದ್ಸರಿ ಚೆಕ್ ಮಾಡಿ ಕೈನಲ್ಲಿ ಉಂಡೆ ಕಟ್ಟಿ. ಈ ಥರ ಬರ್ತಾ ಇದೆ ಅಂದಾಗ ಈ ಟೈಮಲ್ಲಿ 1 ಸ್ಪೂನಷ್ಟು ರವಾ, 2 ಚಮಚೆ ಹುರಿಗಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಹುರಿಗಡಲೆ ಹಿಟ್ಟು ರವಾ ಹಾಕೋದು ಚೆನ್ನಾಗಿ ನಮಗೆ ಸಾಫ್ಟಾಗಿ ಉಂಡೆ ಕಟ್ಟೋಕ್ಕೆ ಅಥವಾ ಹೋಳಿಗೆ ಮಾಡೋಕ್ಕೂ ಚೆನ್ನಾಗಿ ಬರ್ತೈತೆ ಅಂತ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ಇವಾಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಇಲ್ಲ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಹೂರ್ಣ ತಯಾರಾಗಿದೆ. ಇಷ್ಟ ಆದರೆ ಇವಾಗ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಈಗ ಹೂರ್ಣ ತಣ್ಣಗಾಗಿದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹೂರ್ಣ ತಗೊಳ್ಳಿ. ನೋಡಿ, ಇಷ್ಟು ಮೆತ್ತಗಿರಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. 1 ನಿಂಬೆಕಾಯಿ ಗಾತ್ರದ್ದು ಉಂಡೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ಎಲ್ಲ ಉಂಡೆನೂ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ಕನಕನ ಒಂದ್ಸರಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಿದ್ಕೊಳ್ಳೋಣ. ಮಿದ್ಕೊಂಡ್ಮೇಲೆ ಈ ಥರ ಚಿಕ್ಕದಾಗಿ ನೆಲ್ಲೆಕಾಯಿ ಗಾತ್ರದ್ದು ಉಳ್ಳಿ ಹರ್ಕೊತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಾದ್ರೆ ಹಚ್ಚಿ ಮಾಡ್ಬೋದು. ಒಣ ಹಿಟ್ಟು ಹಚ್ಚಿ ಮಾಡಿದರೆ ಒಂದು ವಾರದ ಮೇಲೆ ನಾವು ಇಟ್ಕೊಂಡು ತಿನ್ಬೋದು. ಈ ಥರ ಮಾಡಿ ಒಂದೊಂದೇ ಉಂಡೆ ಇಡಿ, 4 ಕಡೆ ಕೂಡ್ಸ್ಕೊತಾ ಬನ್ನಿ. ಈ ಥರ ರೌಂಡ್ ಮಾಡ್ತಾ ಮೇಲೆ ಕಣಕ ಬರುತ್ತೆ, ಅದನ್ನು ತೆಗೆದುಬಿಡಿ. ಅದ್ರ ಸಮೇತ ಮಾಡ್ತೀವಿ ಅಂದರೆ ಹೋಳಿಗೆ ಅಂಚು ಗಟ್ಟಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ಥರ ತೆಗೆದು ಈಗ ನೋಡಿ ರೌಂಡಾಗಿ ಮಾಡ್ಕೊಂಡು, ಒಬ್ಬರೇ ಇದ್ದರೆ ಎಲ್ಲ ಉಂಡೆನೂ ಒಂದೇ ಸರಿ ಮಾಡ್ಕೊಂಬಿಡಿ. ಈಗ ಒಂದು ಕಡೆಗೆ ಹಂಚು ಕಾಯಿಸೋಕೆ ಇಟ್ಕೊಳ್ಳೋಣ. ಹಂಚು ಕಾಯೋಷ್ಟರಲ್ಲಿ ಈ ಕಡೆಗೆ ನಾವು ಹೋಳಿಗೆ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಹಿಟ್ಟು ಹಚ್ಚಿ ತೆಳ್ಳಗೆ ಲಟ್ಸ್ಕೊಂಬಿಡಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ. ನೋಡಿ, ಹೂರ್ಣ ಕನಕ ಎರಡು ಸಮನಾಗಿದ್ದರೆ ಈ ಥರ ನೀಟಾಗಿ ಹೋಳಿಗೆ ಮಾಡ್ಕೋಬೋದು, ನಾವು ಲಟ್ಟಿಸ್ಕೋಬೋದು, ಎಲ್ಲಿ ಹರಿಯೋದಿಲ್ಲ. ಈಗ ಹಂಚು ಕಾದಿದೆ, ಹೋಳಿಗೆ ಹಾಕ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬೆಂದರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಅಷ್ಟೊತ್ತು ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಬೇಕಂದರೆ ಎಣ್ಣೆ ಅಥವಾ ತುಪ್ಪ ಕೂಡ ಹಚ್ಚಿ ಮಾಡ್ಕೋಬೋದು. ಅದು ಬಿಸಿ ಇರ್ಬೇಕಾದ್ರೆ ತಿಂದರೆ ಚೆನ್ನಾಗಿರುತ್ತೆ. ಇಟ್ಕೊಂಡು ತಿನ್ನೋಕ್ಕೆ ಈ ಥರ ಹಿಟ್ಟು ಹಚ್ಚಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಕಾಯಿ ಹೋಳಿಗೆ ಟೇಸ್ಟಿಯಾಗಿ ಮತ್ತು ಒದಗಿ ಬರಬೇಕಂದ್ರೆ, ಅಂದರೆ ಜಾಸ್ತಿ ಆಗಬೇಕು ಅಂತಂದರೆ ನೀವು ಬಲ್ತಿರೋ ಕಾಯಿನೇ ಉಪಯೋಗಿಸ್ಕೊಳ್ಳಿ. ಆವಾಗ ಕ್ವಾಂಟಿಟಿ ಜಾಸ್ತಿ ಸಿಗುತ್ತೆ ನಮಗೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.